ಏನ್ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಇದು ಬಹಳ ತಾರತಮ್ಯ ಏನಿದೆ ಅದನ್ನ ಒಂದಿನ ಆಫೀಸರ್ಸ್ ಗಳ ಕರೆಸ್ತೀನಿ. ನೀವು ನಾಳೆನೋ ನಾಡಿದ್ದ ಮೀಟಿಂಗ್ ಕರೆದಿದ್ದಲ್ಲ ನಿಮ್ದು ಇವತ್ತ ಗುರುವಾರ ನಾನು ಆಫೀಸರ್ಸ್ ಕುಂಡಿಸ್ಕೊಂಡು ಏನಾರು ಇದ್ರೆ ಅನ್ಯಾಯ ಆಗಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡೋಣ. ಯಾರ್ಯಾರಿಗೆ ಏನೇನಾಗಬೇಕು ಅದನ್ನ ಮಾಡೋಣ. ಖಂಡಿತ ನಾನು ನಿಮ್ಗೊಂದು ಸಪರೇಟ್ ಮೀಟಿಂಗ್ ಕೊಡ್ತೀನಿ, ಅದನ್ನ ಕೂತ್ಕೊಂಡು ಮಾತಾಡೋಣ. ಈ ಯಾತ ನೀರಾವರಿ ರಾಯಬಾಗ್ ತಾಲೂಕು ಸಂಬಂಧಪಟ್ಟ ಯಾತ ನೀರಾವರಿ ಅಲ್ಲ. ಇವು ಬಾಗಲಕೋಟೆಗೆ ಸಂಬಂಧಪಟ್ಟಂಗ ರಬಕವಿ ಬನ್ನಟ್ಟಿಗೆ ಸಂಬಂಧಪಟ್ಟ ಗುರುವಾರ ಮೀಟಿಂಗ್ ಕರೆದಿದ್ದಾರೆ. ಎಲ್ಲ ದಾಖಲೆ ಸಮೇತ ಹೋಗಿ ಡಾಕ್ಟರ್ ಶೈಲೇಂದ್ರ ಬೆಳೆದಾನೆ. ಚುಕ್ಕೆ ಗುರುತಿನ ಸಂಖ್ಯೆ 1821 ಪರಿಶಿಷ್ಟ ಪಂಗಡ ಕಾಲನಿ ಅಭಿವೃದ್ಧಿ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಇದ್ದಾರೆ ರಂಗಸ್ವಾಮಿ ಅವರೇ. ಸುರೇಶ್, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಡಾಕ್ಟರ್ ಶೈಲೇಂದ್ರ ಅವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ರಿ ಸರ್. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದಾರಲ್ಲ, ಆನ್ಸರ್ ಕೊಟ್ಟರೆ ಚೆನ್ನಾಗಿರ್ತಂತ ನಮ್ಮ ಕ್ಷೇತ್ರ ಜನತೆ ಕೂಡ ಖುಷಿ ಆಗ್ತಾರೆ. ಒಂದು 2023-24 ಸಾಲದಲ್ಲಿ ಪರಿಶಿಷ್ಟ ಪಂಗಡ ಜನಾಂಗದ ಸಮಗ್ರ ಅಭಿವೃದ್ಧಿಗೆ ತಾವು 681 ಲಕ್ಷ ರೂಪಾಯಿಗಳು ರಾಜ್ಯ ವಲಯ ಕಾರ್ಯಕ್ರಮ, ಕೇಂದ್ರ ವಲಯ ಕೊಟ್ಟು 777 ಲಕ್ಷ ಬಿಡುಗಡೆ ಮಾಡಿರಿ ಅಂತ ಹೇಳಿದಿರ್ತಾವೆ ಇದರಲ್ಲಿ ಸ್ಕಾಲರ್ಶಿಪ್. ಅದೇ ತರ ಎರಡನೇ ನನ್ನ ಕ್ವಶನ್ ಅಲ್ಲಿ 2023-24 ಸಾಲಿನಲ್ಲಿ ಪ್ರಗತಿ ಕಾಲನಿಗಳಿಗೆ ಹಣ ಒದಗಿಸಿರಂತ ಹೇಳಿದ್ರಿ. ಮೂರನೇದು 24-25ನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಅದರಲ್ಲಿ ಕೂಡ 33 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರಂತ ಹೇಳಿದಿರಿ. ಬಟ್ ಇದು ತಮಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ 23-24 ಆಗಲಿ 24-25 ಆಗಲಿ ನವಗ್ರಾಮ ಯೋಜನೆ ಆಗಲಿ ಪ್ರಗತಿ ಕಾಲನಿ ಆಗಲಿ ST ಕಾಲನಿ ಡೆವಲಪ್ಮೆಂಟ್ಗೆ ಒಂದು ನಯಾ ಪೈಸಾ ಸರ್ಕಾರದಿಂದ ಬಂದಿಲ್ಲ. ನಾನು ಕೂಡ ಬೀದರ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರಂತರ ಸಂಪರ್ಕದಲ್ಲಿದ್ದೀನಿ. ಏನು ಸ್ಕಾಲರ್ಶಿಪ್ ಇದೆ ಅದಷ್ಟೇ ಬಿಡುಗಡೆ ಆಗಿದೆ. ಇದ್ಯಾವುದೇ ಡೆವಲಪ್ಮೆಂಟ್ಗೋಸ್ಕರ, ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕುರುಬ ಜನಾಂಗ ಹಾಗೂ ಕಬ್ಬಲಿಗ ಜನಾಂಗ ಟೋಟಲ್ ಪ್ರತಿ ಕ್ಷೇತ್ರ 40,000 ಜನ ಇದ್ದಾರೆ. ಟೋಟಲ್ 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯಾ ಪೈಸೆ ತಾವು ಎಷ್ಟು ರಾಜ್ಯದಲ್ಲಿ 39,000 ಕೋಟಿ ಬಜೆಟ್ ಅಲ್ಲಿ ಮೀಸಲಿಟ್ಟಿರಿ ಅಂತ ಹೇಳ್ತಾರೆ. ಈ ಸಲ 3,900 ಕೋಟಿ ಜಾಸ್ತಿ ಈ ಒಂದು ಸಮಾಜಕ್ಕೆ ನಾವು ಒಂದು ಬಜೆಟ್ ಅಲ್ಲಿ ತಾವು ಮಾಡಿದಿರಿ, ಹೆಚ್ಚಿನವರೇ ಮಾಡಿದಿರಿ ಅಂತ ಹೇಳ್ತೀರಿ. ಬಟ್ ಯಾವುದೇ ಒಂದು 2 ವರ್ಷದಲ್ಲಿ ತಾವು ಮಾತೆತ್ತರೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಪ್ರಶ್ನೆ ಕೇಳಿ ಅಭಿವೃದ್ಧಿ ಪ್ರಶ್ನೆ ಇದರಲ್ಲೇ ಭಾಷಣವ ಇಲ್ಲ. ಇದರಲ್ಲಿ ಯಾವ ದುಡ್ಡು ಬಂದಿಲ್ಲ. ನೀವು ಮುಖ್ಯಮಂತ್ರಿಗೆ ಪ್ರಶ್ನೆಗೆ ಏನಾಗ್ಬೇಕು ಕೇಳಿಗ ಸರ್. ಯಾವುದೇ ದುಡ್ಡು ಬಂದಿಲ್ಲ. 2 ವರ್ಷ ಆಯ್ತು. ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ನಮ್ಮಲ್ಲಿ ಬಹಳ ಗಣನೀಯ ಜನರಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 50-55 ಸಾವಿರ ಕುರುಬ ಸಮಾಜ ಆಗಲಿ, ಕಬ್ಬಲಿಗ ಸಮಾಜ ಆಗಲಿ, ವಾಲ್ಮೀಕಿ ಸಮಾಜ ಆಗಲಿ ಇದ್ದಾರೆ. ಬಟ್ 2 ವರ್ಷದಲ್ಲಿ ಒಂದು ನಯಾ ಪೈಸಾ ಒಂದು ಕಾಲನಿಯಲ್ಲಿ ಅಭಿವೃದ್ಧಿ ಆಗಿಲ್ಲ, ಒಂದು CC ರೋಡ್ ಆಗಿಲ್ಲ, ಒಂದು ಹೈಮಾಸ್ ಲೈಟ್ ಗಮನ ಅವ್ರನ್ನ ಹರ್ಸಕ್ಕೆ ಒಂದ್ ಸ್ವಲ್ಪ ಶಾಸಕರನ್ನ ಬಿಡಕ್ಕೆ ಹೇಳಿ. ಮುಖ್ಯಮಂತ್ರಿಗಳದೇ ಪ್ರಶ್ನೆ ಇರೋದ್ರಿಂದ ಅವ್ರ ಆ ಪ್ರಶ್ನೆಗೆ ಗಮನಿಸದಂಗೆ ಎಲ್ಲ MLA ಅಲ್ಲೋಗಿ ನಿಂತ್ಕೊಂಡ್ರೆ ಯಾವ ತರ ಇಲ್ಲಿ ಅವರು ಪಾಪ ಮುಖ್ಯಮಂತ್ರಿಗಳಿಂದನೇ ಉತ್ತರ ಕೇಳಬೇಕು ಅಂತ ಬಯಸ್ತಾ ಇದಾರೆ ಸದಸ್ಯರು. ಆಯ್ತು ಸರ್, ಅದು ಉತ್ತರ ಕೊಟ್ರೆ. ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತೀನಿ. ಈಗ ಪ್ರತಿಷ್ಠಿತ ಸ್ಕೂಲ್ ಸೇರ್ಪಡೆ ಅಂತ 5ನೇ ಹಿಡಿದು 6ನೇವರೆಗೆ ಪ್ರತಿಷ್ಠಿತ ಸ್ಕೂಲ್ಗಳಿಗೆ ಸೇರ್ಪಡೆ ಇರುತ್ತೆ. ಸುಮಾರು ಒಂದು 400 ಅಪ್ಲಿಕೇಶನ್ ಬೀಳುತ್ತೆ. ಅದರಲ್ಲಿ ಓನ್ಲಿ 35 ಸೀಟ್ ಅಷ್ಟೇ ಸರ್ಕಾರದಿಂದ ರಿಸರ್ವ್ ಇದೆ. ಅದರಲ್ಲಿ 35 ಜನನೇ ಇಷ್ಟೊಂದು ಜನಸಂಖ್ಯೆ ಇದ್ರು ಕೂಡ 35 ಜನರಿಗೆ ತಾವು ಸೇರ್ಪಡೆ ಕೂಡ ಎಲ್ಲಿ ನ್ಯಾಯ ಇದು? ಮತ್ತೆ 50,000 ಅಷ್ಟೇ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗುತ್ತೆ. ಈಗ ಅನುದಾನ ಸಂಬಂಧ ಕೇಳ್ತಾ ಇದ್ರಿ. ಹೌದು, ಆಯ್ತು ಕೇಳೀಗ. ನಿಮ್ಗೆ ಏನು ಬರ್ಲಿಲ್ಲ? ಒಟ್ಟು ಜಿಲ್ಲೆಗೆ ಬರ್ಲಿಲ್ಲ ಸರ್. ಆಯ್ತು, ಎಷ್ಟು ಬೇಕು ನಿಮ್ಗೆ? ಅವ್ರು ಎಷ್ಟು ಕೊಡ್ತಾರ, ಎಷ್ಟು ಕೊಟ್ಟರೆ ಅಂತಾರೆ ಯಾರ ಶಾಸಕರು. ಅವ್ರಿಗೇನು ಅನುದಾನ ಬರಲಿಲ್ಲ. ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ಕೋತೀನಿ, ಮಾನ್ಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳಿದ್ದಾರೆ, ಅದೇ ಸಂಬಂಧಪಟ್ಟ ಮಂತ್ರಿ ಇದ್ದಾರೆ, ಫಿನಾನ್ಸ್ ಮಿನಿಸ್ಟರ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ
ಬೆಲ್ದಾಳಿ ಅವರು ನೀವು ಉತ್ತರ ಗಮನಿಸಿದ್ದೀರಿ. ಗಮನಿಸಿನ್ ಸರ್. ರೆಡ್ಡಿ ಅವರೇ